ಇವತ್ತು ಈ ಒಂದು ಅದ್ಭುತ ಕಾರ್ಯಕ್ರಮದ ಹಿಂದಿರುವಂಥ ಪ್ರತಿಯೊಬ್ಬ ಸಂಘಟಿತರಿಗೆ ನನ್ನ ನಮಸ್ಕಾರ. ಕೆಲವೊಬ್ಬರಿಗೆ ವಿನಯ್ ಕುಮಾರ್ ಇನ್ಸೈಟ್ಸ್ IAS ಮತ್ತು ಸ್ವಾಭಿಮಾನಿ ಬಳಗ ಅಷ್ಟೇ ಅಂದರೆ ಗೊತ್ತಾಗಲ್ಲ. ಯಾಕಂತಂದರೆ ಇಲ್ಲಿ ಎಷ್ಟೊಂದು ಜನಕ್ಕೆ ನನ್ನ ಪರಿಚಯ ಇಲ್ಲದೇ ಇರಬಹುದು. ಹಾಗಾಗಿ ದಾವಣಗೆರೆಯಲ್ಲಿ ಲೋಕಸಭಾ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಿಂತಿದ್ದೆ ಅಂತಂದರೆ ನನ್ನ ಹೆಸರು ಗೊತ್ತಾಗ್ಬೋದು ಅಂತ ಅಷ್ಟೇ. ನಮ್ಮ ಹಿಂದುಳಿದ ಸಮಾಜಗಳಲ್ಲಿ ಶೋಷಿತ ವರ್ಗಗಳಲ್ಲಿ ಒಂದು ಕೊರಗು. ನಾವೆಲ್ಲ ರಾಜ್ಯ ಪ್ರವಾಸ ಮಾಡಬೇಕಾದ್ರೆ ಹಲವಾರು ಯುವ ಮುಖಂಡರುಗಳಲ್ಲಿ ಹಾಗೆ ಹಳೆ ತಲೆಗಳು ಅಂತ ಏನು ಹೇಳ್ತೀವಿ ಅವ್ರ ಮಾತಲ್ಲಿ ಒಂದು ಬರ್ತದೆ, ನಮ್ಮನ್ನ ಸಿದ್ದರಾಮಯ್ಯ ಸಾಹೇಬರು ಬೆಳೆಸಲಿಲ್ಲ ಅನ್ನೋ ಒಂದು ಕೊರಗು ಎಲ್ಲರೂ ಹೇಳ್ತಾ ಇರ್ತಾರೆ. ಆದರೆ ಅದನ್ನು ನಾನು ಒಪ್ಪೋದಿಲ್ಲ. ಯಾಕೆ ಒಪ್ಪೋದಿಲ್ಲ ಅಂತಂದ್ರೆ, ಅವರು ಬೆಳೆಸಬೇಕು ಅಂತ ಅವ್ರ ಮನಸ್ಸಲ್ಲಿ ಗಟ್ಟಿಯಾಗಿ ಖಂಡಿತವಾಗಿಯೂ ಇದೆ. ಆದರೆ ನಾವು ಕೂಡ ಬೆಳಿಬೇಕು, ಸ್ವತಂತ್ರವಾಗಿ ಬೆಳಿಬೇಕಾದ್ರೆ ಅದಕ್ಕೆ ಬೇಕಾದಂಥ ಮೌಲ್ಯಗಳು, ಸಾಮರ್ಥ್ಯ, ಪ್ರತಿಭೆ, ಗುಣಲಕ್ಷಣಗಳು, ಶಿಕ್ಷಣ, ಮಾತುಗಾರಿಕೆ, ಈ ಎಲ್ಲ ತಂತ್ರಗಾರಿಕೆ ಇವೆಲ್ಲವನ್ನೂ ಕೂಡ ನಾವು ಕಲಿತು ಅವರ ಮುಂದೆ ಹೋಗಿದ್ರೆ ಖಂಡಿತವಾಗಿ ಅವರು ಬೆಳೆಸ್ತಿದ್ರು ಅನ್ನೋದು ನನ್ನ ಒಂದು ಭಾವನೆ. ಎರಡನೇದಾಗಿ ನನ್ನ ವಿಚಾರದಲ್ಲಿ ಕೆಲವೊಬ್ಬರಿಗೆ ಕೊರಗಿದೆ, ಸಿದ್ದರಾಮಯ್ಯ ಸಾಹೇಬರು ದಾವಣಗೆರೆಗೆ ಬಂದು ಅವರ ವಿರುದ್ಧ ಭಾಷಣ ಮಾಡಬಾರ್ದಿತ್ತು ಅಂತಂದು ಕೆಲವೊಬ್ರು ಹೇಳ್ತಾರೆ. ಆದ್ರೆ ಇವತ್ತಿನವರೆಗೂ ಕೂಡ ನಾನು ಅವ್ರ ಬಗ್ಗೆ ಎಲ್ಲೂ ಕೂಡ ನೆಗೆಟಿವ್ ಆಗಿ ಮಾತಾಡಿಲ್ಲ, ಮುಂದೇನೂ ಮಾತಾಡೋದಿಲ್ಲ. ಇವತ್ತು ಅವರೊಬ್ಬ ಅಭಿಮಾನಿಯಾಗಿ ಅವ್ರ ಮೇಲೆ ಇರುವ ಒಂದು ಕೃತಜ್ಞತೆಯಿಂದ ಇವತ್ತು ಬಂದಿದ್ದೀನಿ. ಯಾಕಂತಂದ್ರೆ ನಾನು ಇಲ್ಲಿ ತನಕ ಬರೋದಕ್ಕೆ ಕಾರಣ ಸಿದ್ದರಾಮಯ್ಯ ಸಾಹೇಬರು. ಅವರು ನಾನು ಏನೂ ಅಲ್ಲದೆ ಇದ್ದಾಗ, ಒಂದು ಸಂಸ್ಥೆ ನಡೆಸಬೇಕಾದ್ರೆ ವಿರೋಧ ಪಕ್ಷದಲ್ಲಿದ್ದಾಗ ಒಂದು ಆಹ್ವಾನ ಕೊಟ್ಟಿದ್ದೆ ನಮ್ಮ ಸಂಸ್ಥೆಗೆ, ದಯವಿಟ್ಟು ನೀವು ಬರಬೇಕು, ನಿಮ್ಮ ಒಂದು ಪಾಡ್ಕಾಸ್ಟ್ ಮಾಡ್ಬೇಕಂತಿದ್ದೀನಿ ಅಂತ, ಇಂಟರ್ವ್ಯೂ ಮಾಡ್ಬೇಕಂತಿದ್ದೀನಿ ಅಂತ. ನಾನು ಯಾರಂತನೂ ಗೊತ್ತಿಲ್ಲ ಅವರಿಗೆ, ನನ್ನ ಹೆಸರು ಯಾರಿಗೂ ಗೊತ್ತಿಲ್ಲ, ಸಂಪೂರ್ಣ ಅನಾಮಧೇಯ ಆಗಿದ್ರೂ ಕೂಡ ಅವರು ಒಬ್ಬ ಹಿಂದುಳಿದ ಸಮಾಜದ ಯುವಕ ಒಂದು ಯಶಸ್ವಿ IAS ಕೋಚಿಂಗ್ ಸೆಂಟರ್ನ ನಡೆಸ್ತಿದ್ದಾನೆ ಅಂತಂದು ನಮ್ಮ ಸಂಸ್ಥೆಗೆ ಬಂದು ಸುಮಾರು 2 ತಾಸು ಉಳ್ಕೊಂಡು ಒಂದು ಇಂಟರ್ವ್ಯೂ ಕೂಡ ಕೊಟ್ಟಿದ್ರು. ಅದಾದ್ಮೇಲೆ ಮುಖ್ಯಮಂತ್ರಿ ಆದ್ಮೇಲೆ ಮೊದಲನೇ ಕಾರ್ಯಕ್ರಮ ನಮ್ಮ ಸಂಸ್ಥೆಗೆ ಬಂದು ಸುಮಾರು 127 IAS IPS ಅಧಿಕಾರಿಗಳಿಗೆ, ನನ್ನ ವಿದ್ಯಾರ್ಥಿಗಳು, ನಮ್ಮ ಸಂಸ್ಥೆ ವಿದ್ಯಾರ್ಥಿಗಳು ಬೆಂಗಳೂರಿಗೆ ಕರೆಸಿದ್ದೆ ಅವ್ರನ್ನ. ಆ ಒಂದು ಕಾರ್ಯಕ್ರಮಕ್ಕೆ ಬಂದು 3 ತಾಸು ಉಳ್ಕೊಂಡು ಅವರಿಗೆಲ್ಲ ಸನ್ಮಾನ ಮಾಡಿ ಹೋಗಿದ್ರು. ಈಗ ನಾವು ಹಿಂದೆ ತಿರುಗಿ ನೋಡಿದಾಗ, ದಾವಣಗೆರೆ ಹೋಗಿ ಲೋಕಸಭೆ ಎಲೆಕ್ಷನ್ ಮಾಡ್ತೀನಿ ಅಂತ ಹೇಳಿದಾಗ ಆಯ್ತು ಓಡಾಡು ಅಂತ ಹೇಳಿದ್ದವರು. ಅವ್ರು ಅವತ್ತು ಓಡಾಡು ಅಂತ ಹೇಳಿಲ್ಲ ಅಂತಂದಿದ್ರೆ ನಾವು ಓಡಾಡ್ತಿರ್ಲಿಲ್ಲ, ಇವತ್ತು ವಿನಯ್ ಕುಮಾರ್ ಹೆಸರು ರಾಜಕಾರಣದಲ್ಲಿ ಬರ್ತಾನೂ ಇರಲಿಲ್ಲ. ಹಾಗಾಗಿ ಅವರು ಬೆಳೆಸುವ ರೀತಿಗಳು ಯಾವ ರೀತಿ ಇರ್ತವೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಹಾಗೇನೆ ಈ ಒಂದು ಸಂದರ್ಭದಲ್ಲಿ, ಈ ಒಂದು ಕಾಲಘಟ್ಟದಲ್ಲಿ ಒಬ್ಬ ಹಿಂದುಳಿದ ವರ್ಗಕ್ಕೆ ಸೇರಿದಂತ ನಾಯಕ ಸ್ವಂತ ಸಾಮರ್ಥ್ಯದಿಂದ ಮುಖ್ಯಮಂತ್ರಿ ಆಗೋದು, ಆ ಮುಖ್ಯಮಂತ್ರಿಯಾಗಿ ಆ ಚೇರನ್ನು ಉಳಿಸ್ಕೊಳ್ಳುವಂಥದ್ದು ಬಹಳ ಕಠಿಣ, ಅದು ಬಹಳ ಕಷ್ಟ ಆದಂತ ಒಂದು ಕೆಲಸ. ಅದು ಅನ್ಇಮ್ಯಾಜಿನೇಬಲ್ ಅಂತ ಹೇಳ್ಬೋದು ಇಂಗ್ಲಿಷ್ನಲ್ಲಿ. ನಮಗೆ ಪ್ರೇಕ್ಷಕರಿಗೆ, ಸಾಮಾನ್ಯ ಜನರಿಗೆ ನೋಡೋದಕ್ಕೆ ಅದು ಒಂದು ರೀತಿಯ ರಿಯಾಲಿಟಿ ಶೋ ಅಂತ ಅನಿಸುತ್ತದೆ. ಆದ್ರೆ ಆ ಒಂದು ಪೊಸಿಷನ್ ಅಲ್ಲಿ ಇದ್ದು ಅಧಿಕಾರ ಚಲಾಯಿಸಿ ಇಡೀ ರಾಜ್ಯ ನಿಭಾಯಿಸಬೇಕು, ಕುರ್ಚಿನ ಉಳಿಸ್ಬೇಕು, ನಂಬಿದವ್ರನ್ನ ಬೆಳೆಸಬೇಕು, ಇವೆಲ್ಲ ಕೆಲಸಗಳು ಒಂದು ಬ್ರೈನ್, ಒಂದು ಮೈಂಡ್ ಮಾಡ್ಬೇಕಂತಂದ್ರೆ ಆ ಮೆಂಟಲಿ ಅವ್ರು ಎಷ್ಟು ಟಫ್ ಇರ್ಬೋದು ಅನ್ನೋದನ್ನ ನಾವೆಲ್ಲ ಇಮ್ಯಾಜಿನ್ ಮಾಡ್ಕೋಬೇಕು. ಅವ್ರು ಇವತ್ತು ರಾಜಕಾರಣದಲ್ಲಿ ಹಲವಾರು ಗುರುಗಳು ಇದ್ರು, ಅವ್ರು ಇಲ್ಲ ಅಂತಂದಲ್ಲ. ಆದ್ರೆ ಇವತ್ತು ದೇವರಾಜ್ ಅರಸ್ ಅವರ ರೆಕಾರ್ಡು ಮುರಿದಿರುವಂಥದ್ದು ಅವರು ಸ್ವಂತ ಚಾಣಾಕ್ಷತನದಿಂದ, ಸ್ವಂತ ಸಾಮರ್ಥ್ಯದಿಂದ, ಅವರ ಒಂದು ಪೊಲಿಟಿಕಲ್ ಇಂಟೆಲಿಜೆನ್ಸ್ ಇಂದ. ಆದ್ರೆ ನಮ್ಮಂತ ಯುವಕರ ಮೇಲೆ, ಯುವತಿಯರ ಮೇಲೆ ಇರುವಂತ ಒಂದು ದೊಡ್ಡ ಜವಾಬ್ದಾರಿ ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥದ್ದು. ಹಾಗೆ ಹಿಂದುಳಿದ ಸಮಾಜಗಳಲ್ಲಿರುವಂಥ ದೊಡ್ಡ ಜಾತಿಗಳು, ಚಿಕ್ಕ ಚಿಕ್ಕ ಜಾತಿಗಳನ್ನ, ಚಿಕ್ಕ ಚಿಕ್ಕ ವರ್ಗಗಳನ್ನ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ನಾವು ಬೆಳೆದು ಅವರನ್ನು ಬೆಳೆಸ್ತೀವಿ ಅನ್ನೋ ಒಂದು ವಿಶ್ವಾಸದೊಂದಿಗೆ, ಒಂದು ಭರವಸೆಯೊಂದಿಗೆ ನಾವು ಅವರು ಹಾಕೊಟ್ಟಿರುವಂಥ ಒಂದು ಮಾರ್ಗ, ದೇವರಾಜ್ ಅರಸು ಈಗ ಸಿದ್ದರಾಮಯ್ಯನವರು ಹಾಕೊಟ್ಟಿರುವಂಥ ಮಾರ್ಗನ ಅನುಸರಿಸ್ಕೊಂಡು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸಂಘಟಿತರಾಗಿ ಸಾಂಘಿಕವಾಗಿ ಬೆಳಿಬೇಕು. ಮುಂದೆ ಹಿಂದುಳಿದ ವರ್ಗದವರು CM ಆಗೋದು ಇನ್ನೂ ಬಹಳ ಕಷ್ಟ ಆಗ್ತದೆ. ಯಾಕಂತಂದ್ರೆ ಈಗಲೇ ಬಹಳ ಕಷ್ಟ ಇತ್ತು, ಮುಂದೆ ಆಗೋದು ಇನ್ನೂ ಬಹಳ ಕಷ್ಟ ಆಗ್ತದೆ. ಅದು ಕಷ್ಟ ಆಗಬಾರ್ದು ಅನ್ನೋದಾದ್ರೆ ನಮ್ಮ
ನಮ್ಮೆಲ್ಲರ ಮಧ್ಯೆ ಇರುವಂತ ಒಂದು ಒಗ್ಗಟ್ಟು, ಸಂಘಟನೆ ಇನ್ನೂ ಗಟ್ಟಿ ಆಗ್ಬೇಕು. ಆ ಒಂದು ನಿಟ್ಟಿನಲ್ಲಿ ಈ ರೀತಿ ಕಾರ್ಯಕ್ರಮಗಳು ರಾಜ್ಯಾದ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ಬೇಕು. ಹಾಗೇನೆ ಈ ಒಂದು ಸಂಘಟನೆಯಿಂದಿರುವಂತ ಯುವಕರು ಆ ರೀತಿ ಸಂಘಟನೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿ, ಈ ರೀತಿ ಹೆಚ್ಚಿನ ವೇದಿಕೆಗಳು ಸೃಷ್ಟಿಯಾಗಲಿ ಅಂತ ಹೇಳಿ ಈ ಒಂದು ನಾಟಿ ಕೋಳಿ ಸಾರು ಕಾರ್ಯಕ್ರಮ ಯಶಸ್ವಿ ಕಾರ್ಯಕ್ರಮ ಆಗಿದೆ ಇವತ್ತು. ಅಲ್ಲ, ಊಟ ಓಪನ್ ಮಾಡದೇ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು, ಮಾಡಿಲ್ಲ. ಅಲ್ಲ, ಇಲ್ಲಿರೋರು ಯಾರು ಎದ್ದೋಗಿಲ್ಲ, ಅಲ್ಲಿ ಹೊರಗಿರೋರು ದಯವಿಟ್ಟು ಇಲ್ಲಿರೋ ಅಂಥವ್ರು ಯಾರು ಹೋಗ್ಬೇಡಿ. ಇನ್ನೂ 4-5 ಜನ, ಊಟ ಪ್ರಾರಂಭ ಆಗಿಲ್ಲ, ನಾವು ಮಾತು ಕೇಳೋಣಂತೆ. ಯಾಕಂತಂದ್ರೆ ಇದು ಒಂದು ರೀತಿಯಲ್ಲಿ ವಿಚಾರ ಸಂಕಿರಣ ಅಂತ, ಚಿಂತನ ಮಂಥನ ಅಂತನೂ ಭಾವಿಸೋಣಂತೆ. ಸೊ ಅವರ ಹಿಂದೆ ನಾವೆಲ್ಲರೂ ಗಟ್ಟಿಯಾಗಿ ನಿಲ್ಲೋಣ ಅಂತಂದು ಹೇಳಿ ನಮಗೆ ಕರೆದು ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ನವೀನ್ ಅವರು, ಮನೋಹರ್ ಅವರು ಹಾಗೂ ಹೃದಯ್ ಗೌಡ ಅವರೆಲ್ಲರಿಗೂ ಧನ್ಯವಾದ ತಿಳಿಸಿ ನಾನು ಒಂದೆರಡು ಮಾತು ಮುಗಿಸ್ತೀನಿ. ನಮಸ್ಕಾರ.